ಅದು ಎಷ್ಟು ವರ್ಷಗಳಾಯಿತು ಗೊತ್ತಿಲ್ಲ. ಈ ದೇವರಿಗೆ ಪೂಜೆ ಮಾಡಿ, ಆದರೆ ಮಹಾಶಿವರಾತ್ರಿ ದಿನ ದೀಪೋತ್ಸವ ಮಾಡುವ ಮುಖಾಂತರ ದೇವಸ್ಥಾನ ಒಳಗೆ ವಿಶೇಷವಾಗಿ ಪೂಜೆ ಮಾಡಿದರು. ಎಷ್ಟು ವರ್ಷಗಳ ಇಂದ ಕತ್ತಲಾದ ದೇವಸ್ಥಾನ ಒಳಗೆ ನಿನ್ನ ದೀಪ ಹಚ್ಚಿದರು. ಆಮೇಲೆ ಯಾವ ರೀತಿ ಸರಿಯಾಗಿ ಒಳ್ಳೇದಾಯಿತು ನೋಡ್ರಿ. ಯಾಕಂದ್ರೆ ಬೇರೆ ಬೇರೆ ಊರಿಗೆ ಹೋಗೋ ದೇವ್ರ ದರ್ಶನ ಮಾಡ್ಲಿಕ್ಕೆ ನಮ್ಮ ಸುತ್ತಮುತ್ತ ದೇವಾಲಯಗಳು ನೋಡ್ರಿ ಯಾವ ರೀತಿ ಅವ. ಬೇರೆ ಬೇರೆ ಊರಿಗೆ ಕಡಿಮೆ ಇಲ್ಲ, ಆದರೆ ನಮಗೆ ಅರ್ಥ ಆಗಲಾಗ್ಯದ. ಕೊನೆಗೂ ಕೌಲ್ಗಬಿ ಒಳಗೆ ಸೋಮೇಶ್ವರ ದೇವಸ್ಥಾನ ಪೂಜಾ ಪ್ರಾರಂಭ ಮಾಡಿದ್ರು. ದೀಪೋತ್ಸವ ಮಾಡಿದ್ರು. ಹಾಳಾಗಿರುವ ದೇವಸ್ಥಾನ ಹೊಸ ರೂಪ ಕೊಟ್ಟು ಪೂಜಾ ಪ್ರಾರಂಭ ಮಾಡ್ಯಾರ. ಆದರೆ ಇದರಿಂದ ಇವ್ರದ್ದು ಗ್ರಾಮಸ್ಥರು ಯಾವ ರೀತಿ ಇಟ್ಕೋತಾರ ಅನ್ನೋದರ ಡಿಪೆಂಡ್ ಅದ ರೀ. ಪಾಪ ಭಾಳಷ್ಟು ಹಿರಿಯರು ಚಿಕ್ಕವರು ಏನು ಮಾಡ್ಯಾರ ಅಂದ್ರೆ ಕೆಲಸ ಬಿಟ್ಟು ದೇವಸ್ಥಾನ ಸಲುವಾಗಿ ಕ್ಲೀನ್ ಮಾಡಿ, ಅದು ಏನೇನೋ ಫೇಸ್ ಮಾಡಿ ಆಖರಿಗೆ ಈ ರೀತಿ ದೇವಸ್ಥಾನ ಕಾಣ್ತದೆ ನೋಡ್ರಿ. ಇದೇ ನೋಡ್ರಿ ನಮ್ಮ ಧರ್ಮಕ್ಕೆ ಮತ್ತು ದೇವರಿಗೆ ಇರುವ ಶಕ್ತಿ. ಇದರಿಂದ ಮುಂದೆ ಕ್ಲೀನಾಗಿ ಗ್ರಾಮಸ್ಥರು ಇಟ್ಕೊಂಡ್ರಂದ್ರೆ ಅದು ಮಾಡಿದಕ್ಕೆ ಸಾರ್ಥಕ ಆಗ್ತದ. ಇದೇ ನೋಡ್ರಿ ನಮ್ಮ ಧರ್ಮಕ್ಕೆ ಮತ್ತು ದೇವರಿಗೆ ಇರುವ ಶಕ್ತಿ. ಈ ದೇವಸ್ಥಾನ ನೋಡ್ಲಿಕ್ಕೆ ಸಂತೋಷ ಆಗ್ತದೆ ಅಂದ್ರೆ ಸಂತೋಷ ವ್ಯಕ್ತಪಡಿಸ್ಲಕ್ಕೆ ಆಗ್ಲಾರ್ದಂಗೆ ಅಷ್ಟೊಂದು ಸಂತೋಷ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿ ಆರ್ಥಿಕ ಶುಭಾಶಯಗಳು. ಹರ ಹರ ಮಹಾದೇವ್. ಈ ವಿಡಿಯೋ ಕಡೆ ತನಕ ನೋಡ್ರಿ, ಶೇರ್ ಮಾಡಿರಿ. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ತುಂಬ ಧನ್ಯವಾದಗಳು. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು. ಮಹಾಶಿವರಾತ್ರಿ ದಿನ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಓ ನಮಃ ಶಿವಾಯ, ಓ ನಮಃ ಶಿವಾಯ, ಓ ನಮಃ ಶಿವಾಯ, ಓ ನಮಃ ಶಿವಾಯ, ಓ ನಮಃ ಶಿವಾಯ. ಶರಣು ಶರಣಾರ್ಥಿ.